ನಾವು ಬೋರ್ವೆಲ್ ಕೊರೆಸಿದ್ದೀವಿ, ನೀರು ಬಂದಿದೆ. ಇದು ಒಂದು ಕೇಸ್ ಸ್ಟಡಿ. ಅಳಗವಾಡಿ ಅಂತ ಸಿರಿಗೆರೆ ಹತ್ತಿರ ಚಿತ್ರದುರ್ಗ ತಾಲೂಕಿನ ಒಂದು ಕೇಸ್ ಸ್ಟಡಿ. ಇವರು ಉಮಾಶಂಕರ್ ಅಂತ. ಇವರು ಅಡಿಕೆ ತೋಟ ಮಾಡಿದ್ರು. ಸುಮಾರು 6 ಎಕರೆ ಜಾಗ. ಅಡಿಕೆ ತೋಟ ತುಂಬ ಚೆನ್ನಾಗಿ ಬಂತು. ಸುಮಾರು 90ಸಲ್ಲೇ ಅಡಿಕೆ ತೋಟ ಮಾಡಿದವರು. ಇವರು ಮೊದಲು 1 ಬೋರ್ ಕೊಡಿದ್ರು, 2 ಕೊಡಿದ್ರು, 3 ಕೊಡಿದ್ರು, ಒಂದು 5 ಬೋರ್ಗಳನ್ನ ಕೊಡಿಸ್ತಾರೆ. ಈ ಬೋರ್ಗಳನ್ನ ನೀರು ಬರಲಿ, ಅಡಿಕೆ ತೋಟ ಒಣಗೋದ್ಮೇಲೆ ಮೆಕ್ಕೆಜೋಳ ಅಂದರೆ ಮಳೆಯಾಶ್ರಿತ ಜಮೀನು ಮಾಡಿಕೊಂಡ್ರು. ಆದರೆ ನೀರು ಆ ಬರಗಾಲದಲ್ಲಿ ಕಡಿಮೆ ಆಗಿದೆ. ಆದರೆ ಬೋರ್ಗಳನ್ನ ಕೈ ಬಿಡ್ಬೋದಿತ್ತು. ಆದರೆ ಇವರು ಬೋರ್ಗಳನ್ನ ಎಷ್ಟು ಸೇಫ್ಟಿ ಮಾಡಿದ್ದಾರೆ ನೋಡಿ. ಈ ಬೋರ್ವೆಲ್ಗೆ ಎಲ್ಲೋ ಒಂದು ಟ್ರ್ಯಾಕ್ಟರ್ ಮಣ್ಣು ತಂದು ಇದನ್ನು ನೀಟಾಗಿ ನೋಡಿ ಎಷ್ಟು ಕ್ಯಾಪಿಂಗ್ ಮಾಡಿದ್ದಾರೆ, ಈ ಥರ ಸೀಲ್ ಮಾಡಿದ್ದಾರೆ, ದಾರ ಕಟ್ಟಿದ್ದಾರೆ, ಪ್ಲಾಸ್ಟಿಕ್ ಕಟ್ಟಿದ್ದಾರೆ. ಈ ವಿಫಲ ಬೋರ್ಗಳು 4-5 ವರ್ಷಗಳ ಕಾಲ ನೀರು ಕೊಡದೇ ಹೋದರೂ ದಯಮಾಡಿ ಈ ಥರ ಬೋರ್ಗಳನ್ನ ನೀವು ಮುಚ್ಚಬಾರ್ದು ಅನ್ನೋದು ನನ್ನ ಒಂದು ಸಂದೇಶ. ನೀರಿಲ್ಲದ ಬೋರ್ಗಳನ್ನ ದಯಮಾಡಿ ಮುಚ್ಚಬೇಡಿ. ನೋಡಿ, ಇವರು ಯೂತ್ಸ್ಗೆ ಎಷ್ಟು ಅವ್ರಿಗೆ ಕಾಳಜಿ ಇದೆ, ಎಷ್ಟು ಸೈಂಟಿಫಿಕ್ ಆಗಿ ಬೋರ್ವೆಲ್ಗಳನ್ನ ಸೀಲ್ ಮಾಡ್ತಾರೆ. ನಮ್ಮ ಸರ್ಕಾರದಲ್ಲಿ ಪಂಚಾಯಿತಿಗಳಲ್ಲಿ ಒಂದೊಂದು ಪಂಚಾಯಿತಿಯಲ್ಲಿ 50-60 ಬೋರ್ವೆಲ್ ಕೊಡ್ದಿರ್ತಾರೆ. ಒಂದು ಹೊಸ ನೀರು ಬಂತಂದರೆ ಹಳೆ ಬೋರ್ವೆಲ್ನ ಹಂಗೆ ಕ್ಯಾಪೇ ಹಾಕಲ್ಲ. ಜಸ್ಟ್ 50-100 ರೂಪಾಯಿಗೆ ಸಿಗುವಂಥ ಕ್ಯಾಪನ್ನು ಹಾಕಲ್ಲ. ನೋಡಿ, ಇದು ಓಪನ್ ಆಯಿತು. ಸುಮಾರು 3 ವರ್ಷಗಳಿಂದ ಬೋರ್ನ ಸೀಲ್ ಮಾಡಿದರು. 25 ವರ್ಷದ ಬೋರ್ವೆಲ್ಲು. ಆಗ 2.5 ಇಂಚು ನೀರು ಬಂತು. ಬರಗಾಲದಲ್ಲಿ ಬೋರ್ ಕೈ ಕೊಡ್ತು. ಈಗ ಈ ಬೋರ್ಗಳೊಳಗೊಂದು ಕಲ್ಲು ಹಾಕ್ತೀವಿ. ಕಲ್ಲು ಹಾಕಿದಾಗ ಆ ಸೌಂಡನ್ನು ನೋಡಿ ಇವರಿಗೆ ಪುಳಕಿತರಾಗ್ತಾರೆ. ನನ್ನ ಬೋರು ಫೇಲ್ ಆಗಿಲ್ಲ, ನೀರು ಬಂದಿದೆ ಅನ್ನೋ ಒಂದು ಮಾತನ್ನು. ಈ ಥರದಲ್ಲಿ ಎಷ್ಟೊಂದು ಬೋರ್ಗಳನ್ನ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಅನ್ನಲಿಕ್ಕೋಸ್ಕರ ಈ ಒಂದು ವಿಡಿಯೋನ ನೋಡಿ. ಕಲ್ಲು ಹಾಕ್ತಾ ಇದ್ದಾರೆ ನೋಡಿ. ಕಲ್ಲು ಹಾಕುವಾಗ ಜಸ್ಟು ಅವ್ರಿಗೆ 60 ಅಡಿಯಲ್ಲೇ ನೀರಿದೆ ಅನ್ನೋ ಒಂದು ಸಂದೇಶ ಗೊತ್ತಾಗುತ್ತೆ. ಕಲ್ಲಿನ ಸೌಂಡ್ ಮೇಲೆ ಗೆಸ್ ಮಾಡ್ಬೋದು. ಅದು ಗೊತ್ತಾದ ಮೇಲೆ ಅವ್ರಿಗೊಂದು ಖುಷಿ ಆಗುತ್ತೆ. ಈ ಬೋರ್ ಖಂಡಿತ ರೀಚಾರ್ಜ್, ಹಿಂಗು ಉಂಡಿ ಮಾಡಿ ಮರುಪೂರ್ಣ ಮಾಡಲಿಕ್ಕೆ ಸೂಕ್ತವಾದ ಜಾಗ ಅನ್ನೋದನ್ನ ಬೋರ್ ಹೇಳ್ತದೆ. ಅದಕ್ಕೆ ನಾವು ತಯಾರಿ ಆದರೆ ಇದು. ಬಟ್ ಇದು ಭಾಳಷ್ಟು ಜನರ ಕಲ್ಪನೆ ಅಂದರೆ ಇದು ಬೋರ್ವೆಲ್ ಸರ್, ಅಲ್ಲಿ 25 ವರ್ಷದ ಬೋರ್ವೆಲ್ಲು ಬರೀ 350 ಅಡಿ ಆಳ ಇದೆ, ಹೊಸ ಬೋರ್ವೆಲ್ ತೋರಿಸ್ತೀನಿ, ಖಂಡಿತ ಅನ್ನೋದು ತಪ್ಪದು. ಮತ್ತು ಕೆಲವರು ಇದನ್ನು ರೀಬೋರ್ ಮಾಡ್ತೀನಿ, ಇನ್ನೂ ಆಳಪಡಿಸ್ತೀನಿ, ಖಂಡಿತ ಅದೂ ತಪ್ಪು. ದಯಮಾಡಿ ಇರೋವಂಥ ಬೋರ್ಗಳನ್ನ ಉಳಿಸ್ಕೊಳ್ಳಿ. ನೋಡಿ, ಇದೊಂದು ಕಟ್ಟೆ ಜಮೀನು, ಒಂದು ಬಂಡ್ ಕಾಣಿಸ್ತಾ ಇದೆ. ಮೇಲಿಂದಲೂ ಬರ್ತಕ್ಕಂಥ ನೀರು ಕಮ್ಮಿ ಅಂದರೆ 50 ಎಕರೆ ಕ್ಯಾಚ್ಮೆಂಟ್ ನೀರು ಸೀದಾ ಬೋರ್ ಹತ್ರ ಬರ್ತದೆ. ಇಂಥ ಬಂದಂಥ ನೀರನ್ನ ನಾವೆಲ್ಲ ಬಳಸ್ಕೊಂಡ್ರೆ ಫಸ್ಟ್ ಕ್ಲಾಸಾಗಿ ಈ ಬೋರ್ಗಳನ್ನ ರೀಚಾರ್ಜ್ ಮಾಡ್ಬೋದು. ಹಾಗಾಗಿ ಕೆಲವು ರೈತರು ಹೇಳ್ತಾರೆ, ಸರ್ ನಮ್ಮದು 15ನೇ ಬೋರು, 20ನೇ ಬೋರು, ಅದರಲ್ಲಿ ಕೇಸಿಂಗ್ ಪೈಪ್ ಇರೋದು ಯಾವುದೂ ಎಲ್ಲ ರಿಮೂವ್ ಮಾಡಿರ್ತಾರೆ. ಅಟ್ಲೀಸ್ಟ್ ನೀವು ಈ ಥರ ಒಂದು ಸೇಫ್ಟಿ ಮಾಡಿ. ಒಂದು ಬೋರಿಗೆ ನಾವು ಲಕ್ಷಾಂತರ ಹಣ ಖರ್ಚು ಮಾಡುವಾಗ ಈ ಬೋರ್ಗಳನ್ನ ಉಳಿಸ್ಕೊಳ್ಳೋಂಥ ವಿಧಾನ ಇದೆಯಲ್ಲ ಭಾಳಷ್ಟು ಇಂಪಾರ್ಟೆಂಟು. ಹಾಗಾಗಿ ಪ್ರತಿಯೊಬ್ಬ ರೈತರು ನಿಮ್ಮಲ್ಲಿರ್ತಕ್ಕಂಥ ಬೋರ್ಗಳನ್ನ ಉಳಿಸ್ಕೊಂಡು ಸೇಫ್ಟಿ ಮಾಡಿಕೊಂಡ್ರೆ, ಈಗ ಈ ಬೋರ್ 2 ಇಂಚು ನೀರು ಬರ್ತದೆ. ನಾವು ಮರುಪೂರ್ಣ ಮಾಡೋಕ್ಕಿಂತ ಮೊದಲೇ ನಾನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀನಿ. ಈಗಲೂ 2 ಇಂಚು ನೀರಿದೆ. ಆದರೆ ಮುಂದಿನ ಬೇಸಿಗೆಗೆ ನೀರಿನ ಸಮಸ್ಯೆ ಬರಬಾರ್ದು ಅಂದರೆ ಮರುಪೂರ್ಣ ಮಾಡ್ಕೊಳ್ಳಿ ಇಂಥ ಒಂದು ಮಾತನ್ನು ಹೇಳಿ ಈ ಬೋರ್ಗಳನ್ನು ಉಳಿಸ್ತಕ್ಕಂಥ ಒಂದು ಆಂದೋಲನ, ನೀರಿಲ್ಲದ ಬೋರ್ಗಳನ್ನು ಮುಚ್ಚಬೇಡಿ, ನೀರನ್ನ ಉಳಿಸಿ ಅಂತಂದೇಳಿ ನಾನು 2016ರಲ್ಲಿ ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡಿಕೊಂಡೆ. ವಿಫಲ ಬೋರ್ಗಳನ್ನ ಸರ್ಕಾರ ಮುಚ್ಚಿ ಅಂತೂ ನಾನು ಮುಚ್ಚಬೇಡಿ ಅಂತಂದು ಹೇಳಕ್ಕಂತ ಬಂದು ಇವರು ಉಮಾಶಂಕರ್ ಅಂತ ಮಾಲೀಕರು, ಇವ್ರ ಜಮೀನು ತೋರಿಸ್ತಾ ಇದ್ವಿ. ಇದೆಲ್ಲ ನೀರು ನಿಲ್ತಕ್ಕಂಥ ಜಾಗ, ಕಟ್ಟೆ ಭೂಮಿ ಅಂತ ಹೇಳ್ತಾರೆ. ಇಷ್ಟು ಜಾಗ ನೀರು ನಿಲ್ತದೆ. ಸುಮಾರು ಅವ್ರು ಹೇಳ್ತಾರೆ 1/4 ಎಕರೆ ನೀರು ನಿಲ್ಲುತ್ತೆ. ಇವರು ಸ್ವಲ್ಪ ಬದು ಎತ್ತರ ಮಾಡಿಕೊಂಡ್ರೆ 2 ಎಕರೆ ನೀರು ನಿಲ್ಲಿಸ್ಬೋದು, ಬೆಟ್ ಆ ಗುಡ್ಡದಿಂದ ಬರುವಂಥ ನೀರು. ಇಂಥ ಒಂದು ಕ್ಯಾಚ್ಮೆಂಟ್ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ನಾವು ಅನ್ನೆಸರಿ ಬೋರ್ವೆಲ್ಗಳನ್ನು ಕೊರೆಸಿ ನೀರಿಲ್ಲದೆ ಇರ್ತಕ್ಕಂಥ ಭೂಮಿ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಉಳಿಸ್ಕೊಳ್ಳೋಂಥ ಒಂದು ಕೆಲಸನ ಪ್ರತಿಯೊಬ್ಬರು ಮಾಡೋದಕ್ಕೋಸ್ಕರವಾಗಿ ವಿಡಿಯೋ ಮಾಡಿದ್ದೀನಿ. ನೀವು ಸಹ ನಿಮ್ಮಲ್ಲಿ ನೀರಿಲ್ಲದೆ ಇರ್ತಕ್ಕಂಥ ಬೋರ್ಗಳನ್ನ ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಅನ್ನಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ದಯಮಾಡಿ ಮರಿಬೇಡಿ. ನಮಸ್ಕಾರ. ಇದು ನೋಡ್ಕೊಂಡು ಮುಂದಿನ ಕೆಲಸ ಮಾಡೋದು ಅಂತ ಅಷ್ಟೇ, ಇನ್ನೇನಿಲ್ಲ. ನಾವೇನು ಈ ನಾಳಿಕೆ ಗಿಡ ನೆಡ್ತೀವಿ ಅಂತ ಇಲ್ಲ ಸರ್. ಅಲ್ಲ, ಹಂಗೆ ಅರ್ಜೆಂಟ್ ಅಲ್ಲ. ಫಸ್ಟ್ ನೀರಿನ ಗೆಲ್ಲಬೇಕು. ನೀರು ಗೆದ್ದರೆ ಇನ್ನೆಲ್ಲ ಗೆಲ್ಬೋದು. ಆ ಗೆಲ್ಲೋದ್ರಲ್ಲಿ ನಿಮ್ಮತನ ಅಂತ ಹೇಳಿ ಇಳಿಸಿರೋ ನೀರು. ಇದು ಒಂದು 2000 ಇಸ್ವಿಗೆ ಹಾಕಿದ ಬೋರ. ಆ ಬೋರ್ ಹಾಕಿದ್ರೆ ಒಂದು 10 ವರ್ಷ ಆಗಿದೆ. ಬೋರ್ ಹಾಕಿದ್ದು 10 ವರ್ಷ ಆಗಿದೆ. ಭಾಳ ಚೆನ್ನಾಗಿ ಹೊಡಿತಿತ್ತು ಸರ್. ಈಗ ಒಟ್ಟು ಎಷ್ಟು ಬೋರ್ ಓಡ್ತಾ ಇದ್ದಿದ್ದು ಮೋಟ್ರು? ಅವಾಗ ಅದೊಂದು ಮೋಟ್ರ್ ಇತ್ತು, ಇದಕ್ಕೊಂದು ಮೋಟ್ರ್ ಇತ್ತು, ಅದು ಮೋಟ್ರ್ ಓಡೋದು, ಅದು ಮೋಟ್ರ್ ಮೂರು ಕನೆಕ್ಟ್ ಮಾಡಿ ಒಂದು ಲೈನ್ ಬಿಟ್ಬಿಟ್ಟಿದ್ದು ಡ್ರಿಪ್. ಇಲ್ಲೊಂದು ಬೋರ್ ಹಾಕಿರೋ, ಅವಾಗ ಡೌನ್ ಆಯ್ತು. ಅಂದ್ರೆ ಸರ್ ಏನಾಗುತ್ತೆ ಅಂದ್ರೆ ಅಡಿಕೆಗೆ ನೀರು ಜಾಸ್ತಿ ಬೇಕು.
ಅದು ಒಂದು ಅವಾಗೆಲ್ಲ ದೊಡ್ಡದಾಗಿ ಮಾಡಿದ್ರ ಇವರು, ಹಂಗಾಗಿ ಅದು 9 ಯಾವ ತೋಟ ಬಾಳೆನೂ ಹಾಕಿದ್ರ ಬಾಳೆ ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ ಅಷ್ಟೇ. ಇದರಲ್ಲಿ ಪಂಜರಿ ಎಲ್ಲ ಬಂದು ಪೂರ್ಕುರಿ ಬೇಕಾರೆ ಇದರಲ್ಲಿ ಫಸ್ಟ್ ಎಲ್ಲ ಹಸಿರು ಬಂತು, ಆಮೇಲೆ ಬ್ಲಾಕ್ ಬಂತು, ಆಮೇಲೆ ಎಲ್ಲ ಬದಲಾವಣೆ ಚೆನ್ನಾಗಾಗಿದೆ. ಎಲ್ಲ ಥರ ಇದೆ ಮಿಕ್ಸ್. ಎಲ್ಲ ಪೈಪ್ಲೈನ್ ಅಡ್ಜಸ್ಟ್ ಮಾಡಿಬಿಟ್ಟಿದೆ ಸರ್. ಓಕೆ, ಎಲ್ಲ ಕನೆಕ್ಷನ್ ಇದೆಲ್ಲ ಈಗ ಎಲ್ಲ ತೆಗ್ಸಿ ಫೆನ್ಸಿಂಗು ಇದೆಲ್ಲ ಆದಮೇಲೆ ಫೆನ್ಸಿಂಗು ಫೆನ್ಸಿಂಗ್ ಆದಮೇಲೆ ಏರಿಗಳು ದೊಡ್ಡದು ಮಾಡೋದು, ಕರೆಕ್ಟ್. ಲೆವೆಲ್ ಮಾಡಿಸ್ಕೊಂಡು ದಾರಿಯಿಂದ ನೀರು ಭಾಳ ಬರುತ್ತಲ್ಲ ಇಲ್ಲಿಗೆ ತೋಟಕ್ಕೆ? ದಾರಿಯಿಂದ ಮಳೆ ಬಂದಿದ್ದು ಈ ಮೂಲೆಯಿಂದ ಬರುತ್ತೆ. ಅಂದರೆ ಒಂದು 10 ಎಕರೆ ನೀರು ಬರ್ಬೋದಾ? ಒಂದು 20 ಎಕರೆ. ಹೌದಾ? ಹಬ್ಬ ಅದೇ ಮೇಗಳ ಅಷ್ಟು ನೀರು ಈ ಕಡೆಗೆ ಬರೋದು. ಮತ್ತು ಇಷ್ಟು ಆ ಗುಡ್ಡದ ನೀರಿಂದ ಬರ್ತದೆ. ಎಲ್ಲ ಆ ಕಡೆಯಿಂದನೇ ಬರೋದು. ಮಳೆಗಾಲದಾಗ ನೀರು ಅಲ್ಲಿ ಬಂದು ಇಲ್ಲಿ ಒಳ್ಳೆ ಬಿಡ್ತದೆ. ಕೆರೆ ಮುರಿಬೇಕು ಅಂದ್ರೆ ಇಲ್ಲಿ ಯಾರು ಬರೋಕ್ಕಾಗಲ್ಲ ಮಳೆಗಾಲದಲ್ಲಿ. ಈ ಸಲ ಬರೀ ಗೊಬ್ಬರ ಬೀಜದ್ದು ಐತಿಲ್ಲ ಸರ್. ನಾನೇ 250 ರೂಪಾಯಿ ಕೊಟ್ಟಂಗೆ ಆಗೋಯ್ತು ಮೆಕ್ಕೆಜೋಳದ್ದು. ಹ್ಞೂ, ಇನ್ನೂ ಸ್ವಲ್ಪ ಕೆಳಗಿದೆ ಅದು. ಅದಕ್ಕೆ ಈ ಸಲ ಬಿತ್ತೋದೇ ಬೇಡ ಅಂತ ತೀರ್ಮಾನ. ಇವೆಲ್ಲ ಕ್ಲೀನ್ ಮಾಡಿಸ್ಕೊಂಬಿಡೋದು. ಇನ್ನೂ ಕೆಳಗಿದೆ. ಆ ಕಡೆ ದೊಬ್ಬಿತ್ತು ಓಡಾದಿತ್ತು ಅಂತ. ನಾನು ಎಷ್ಟೋ ಜನ ರೈತರು ನೋಡಿದೆ, ಫೇಲ್ ಆಗಿರೋ ಬೋರ್ನ ಇಷ್ಟು ಸೇಫ್ಟಿ ಮಾಡಿದ್ರೆ ನೀವು ಒಬ್ಬರೇ. ನಮ್ಮಲ್ಲಿ ಎಷ್ಟು ನೆಗ್ಲೆಕ್ಟ್ ಅಂದರೆ, ಸುಮ್ಮನೆ ಯಾವುದೋ ಒಂದು ಬಂಡೆ ಇಟ್ಟಿರ್ತಾರೆ, ಇಲ್ಲೊಂದು ಸಣ್ಣ ಗೋಣಿಚೀಲ ಕಟ್ಟಿರ್ತಾರೆ. ಇಲ್ಲ ಸರ್, ಇತ್ತೀಚೆಗೆ ನಾವು ಟಿವಿಲಿ ನೋಡ್ತೀವಲ್ಲ. ಇಲ್ಲ, ಅಲ್ಲ ಬೋರೊಳಗೆ ಈ ಥರ ಬೋರಲ್ಲಿ ಮಕ್ಕಳು ಬೀಳಲ್ಲ. ಕೇಸಿಂಗ್ ತೆಗೆದಿರ್ತೀವಲ್ಲ ಅದರಲ್ಲಿ ಕೇಸಿಂಗ್ ಇದ್ದರೆ ಚಾನ್ಸೇ ಇಲ್ಲ. ಮತ್ತು ಅದಾರ ನಿಮ್ಗೆ ಕಟ್ಲಿಕ್ಕೆ ಬರೋಂಗೆ ಮಾಡ್ಕೊಳ್ರಿ. ಅದಾರ ಕಟ್ಲಿಕ್ಕೆ ಮತ್ತೆ ಬೇಕಲ್ಲ. ಆ ವೆಲ್ಡ್ ಬೋರ್ಗಿನ ಫೋರ್ಸಾಗಿ ಹೊಡಿಯತ್ತಿತ್ತು ಇದು. ಆ ವೆಲ್ಡ್ ನೀರು ದಬ್ತಿತ್ತು. ಮೆಕ್ಕೆಜೋಳ ಹಾಕಿ ಸರ್ಕಲ್ ಒಳ್ಳೆ ಮಳೆ ಅಂತ ಬರುತ್ತೆ. ಈಗ ಬರಕ ಬಂತಣ್ಣ, ಚೆನ್ನಾಗಿ ಬಂತ. ಅಲ್ಲೇ ಬಂದ್ಬಿಟ್ಟುತ್ತ ಬಂದಾಗ ಏನು ಮಳೆ ಬೇಗ ಬರುತ್ತೆ ನೋಡ್ಬೇಕು. ನಮಗೂ ಬರಲೇಬೇಕು. ಈಗ ಅಷ್ಟು ಜಳ ಐತಿ. ಎಷ್ಟು ಸರ್ಕಲ್ ಹೊಡೆದಿತ್ತು? 500 ಡ್ರಿಪ್ ಅಣ್ಣ. ಮೊದಲು ಇವ್ರ ಬೋರ್ನಾಗ ನಾವು ನೀರು ಹೊಡಿತೀವಿ. ಈಗ ಅವನಿಗೆ ನೀರಿನ ಸಮಸ್ಯೆ ಆಯ್ತು. ಆವಾಗ ಒಂದು ಒಬ್ಬಂದು ಇದ್ದದ್ದು. ಇದು 2 ಕಲ್ಲು ತೊಗೊಂಡು ಸಣ್ಣದು ಕಲ್ಲು, 2 ಸಣ್ಣದು 2 ಕಲ್ಲು ಹಾಕಿ.